ನಿಮ್ ಗೋಧಿ ಹುಗ್ಗಿ ತಿನ್ಬೇಕು ಅನ್ಸಕತ್ತೈತೇನ್ರಿ? ಈಗ ನಾ ಮಾಡಿರೋ ಹುಗ್ಗಿ ನೋಡಿದ್ರೆ ನಿಮ್ಗೆ ಬಾಯ ನೀರ್ ಬರಾಕತ್ತಿರ್ಬೇಕು. ಹಂಗಿದ್ರೆ ಗೋಧಿ ಅಕ್ಕಿ ಹೆಂಗ್ ಮಾಡೋದಂತೆ ನಾ ಗೋಧಿ ಅಕ್ಕಿ ಮಾಡಿ ಹುಗ್ಗಿ ಮಾಡೋದು ತೋರಿಸ್ತೀನಿ. ಸುಲಭವಾಗಿ ಗೋಧಿ ಹುಗ್ಗಿ ಹೆಂಗ್ ಮಾಡೋದಂತೆ ನಾ ತೋರಿಸ್ತೀನಿ. ಬರ್ರಿ ಇವತ್ತು ನೋಡ್ಕೊಂಬರ್ರಿ ಹೆಂಗ್ ಮಾಡೋದು ಹುಗ್ಗಿ ಅಂತೇಳಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತ ಗೋಧಿ ಹುಗ್ಗಿ ಮಾಡಾಕತ್ತಿದ್ದೀರಿ, ನಿಮಗೂ ಮಾಡಿ ತೋರಿಸಿರತ್ತೆ ಮಾಡಾಕತ್ತೀನಿ. ಆ ಗೋಧಿ ಹುಗ್ಗಿ ಹೆಂಗ್ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನೀವೇನಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗಿಂತ ಮೊದಲಾಗಿ ನೀವು ನೋಡ್ಬೋದು ರೀ. ಒಂದು ಅರ್ಧ kg ಅಷ್ಟು ಜವ ಗೋಧಿ ತೊಗೊಂಡೇನ್ರಿ. ಸದ್ಕದ ಗೋಧಿ ಅಂತಾರ, ಜವಿ ಗೋಧಿ ಅಂತಾರ, ಇವು ಜವ ಗೋಧಿ ರೀ. ಜವಾರಿ ಗೋಧಿ, ಹೊಲದ ಗೋಧಿ ಬರ್ತಾವು, ತೋಟದ ಗೋಧಿ ಬರ್ತಾವು. ನೀವು ಅವಕೂರ್ಲೇನು ಮಾಡ್ಕೋಬೋದು. ಇದರಷ್ಟು ಟೇಸ್ಟ್ ಬರಲ್ರಿ ಅದು. ಇದು ಮಸ್ತಾಗಿರ್ತದೆ ಟೇಸ್ಟ್. ಹಾಗಾಗಿ ನಾನೀಗ ಈ ಗೋಧಿದು ಮಾಡ್ತೀನಿ ನೋಡ್ರಿ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನಿಸ್ತಿತ್ತು ಅಂದ್ರೆ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಈಗ ಇವಾಗ ಸ್ವಲ್ಪ ನೀರು ಹಾಕಿ ತೊಳೆದು ರುಬ್ಕೊಂಬರ್ತೀನಿ ರೀ ನಾನು. ಅಂದ್ರೆ ಸ್ವಲ್ಪ ತರಿಯಾಗಿ ರುಬ್ಬಬೇಕಾಗ್ತದೆ. ಇವು ಒಳ್ಳ ಕುಟ್ಟಿದ್ರೆ ಮಸ್ತಾಗಿ ಬರ್ತಾವ್ರಿ. ಅಕ್ಕಿ ಒಳ್ಳೆ ಇರುದಿಲ್ಲಲ್ರಿ ಸಿಟ್ಯಾಗ. ಹಾಗಾಗಿ ನಾನು ಮಿಕ್ಸಿಯಲ್ಲಿ ಹಾಕಿ ಹುಗ್ಗಿ ಅಕ್ಕಿ ಹೆಂಗೆ ಮಾಡೋದಂತೆ ತೋರಿಸ್ತೀನಿ ರೀ. ನಾ ಹುಗ್ಗಿ ಹೆಂಗೆ ಮಾಡ್ತೇನೆ ನಿಮ್ಗೆ ಗೊತ್ತಾಗ್ಬೇಕು ಅನ್ನೋದಾದ್ರೆ ನೀವು ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತ್ರಿ. ನೀವು ಮಾರ್ಕೆಟ್ನಿಗೆ ಹೋದ್ರೆ ಪಾಲಿಸ್ ಮಾಡಿದ ಅಕ್ಕಿ ಸಿಗ್ತಾವ್ರಿ. ಈ ಥರ ಗೋಧಿ ಹುಗ್ಗಿ ಅಕ್ಕಿ ಪಾಲಿಸ್ ಮಾಡಿದ್ದು ಸಿಗ್ತಾವು ಉತ್ತರ ಕರ್ನಾಟಕ ಸೈಡು. ನೀವು ಅದು ತಂದು ಮಾಡ್ಕೋಬೋದ್ರಿ. ಈಗ ನಾನು ನಾರ್ಮಲ್ ಗೋಧಿ ಮಿಕ್ಸಿಗೆ ಹಾಕಿ ಅಕ್ಕಿ ಮಾಡ್ಕೊತೀನಿ ರೀ. ಅಕ್ಕಿ ಮಾಡ್ಕೊಂಡು ಹುಗ್ಗಿ ಮಾಡ್ತೀನಿ ರೀ. ಈಗ ಇವ್ಕೆ ನೀವು ಬರೀ ನೀವು ಸ್ವಲ್ಪ ನೀರು ಹೊಡೆದಾದ್ರೂ ಮಾಡ್ಬೋದು. ಇಲ್ಲ ಒಂದ್ಸತಿ ನೀರು ಹಾಕಿ ತೊಳೆದು ಬಿಡ್ರಿ. ಮುಳುಗುವಷ್ಟು ನೀರು ಹಾಕಿ ಒಂದ್ಸತಿ ತೊಳೆದು ಬಿಡ್ರಿ. ಆಮೇಲೆ ನೀವು ಮಿಕ್ಸಿಗೆ ಹಾಕೋಬೋದ್ರಿ. ನೋಡ್ರಿ ಈ ರೀತಿ ನೀರು ಹಾಕಿ ತೊಳೆದು ಬಿಡ್ರಿ. ತೊಳೆದು ಗೋಧಿ ಮಾತ್ರ ತಕ್ಕೋಬೇಕಾಗ್ತದ್ರಿ. ಈಗ ಇವು ಮಿಕ್ಸಿಗೆ ಹಾಕೋಬೇಕಾಗ್ತದ್ರಿ. ಈಗ ನಾ ತೊಳೆದಿದ್ದೀನಲ್ರಿ ಗೋಧಿ, ಇವು ನೀರು ಇಲ್ದಂಗೆ ಬಸೋದು ಹಾಕೋಬೇಕಾಗ್ತದ್ರಿ ಮಿಕ್ಸಿ ಜಾರಿಗೆ. ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ, ಬರೀ ಗೋಧಿ ಮಾತ್ರ ಹಾಕೋರಿ. ಇಲ್ಲ ನೀರು ಭಾಳ ಆತಾವ ತೊಳೆದು ಬೇಡ ಅನ್ನೋದಾದ್ರೆ ನೀವು ಬರೀ ನೀರು ಚಿಮ್ಕಿಸಿ ರುಬ್ಕೋಬೋದ್ರಿ. ಇದು ಮುಚ್ಚಳ ಮುಚ್ಚಿ ಸ್ವಲ್ಪ ತಿರ್ಗಿಸ್ಬೇಕ್ರಿ. ಪೂರ ಒಮ್ಮೆ ಜೋರ ತಿರ್ಗಿಸ್ಬೇಡ್ರಿ. ಹಿಂಗೆ ಆಫ್ ಆನು ಮಾಡ್ಬೇಕು. ಇವು ಒಮ್ಮೆ ಜೋರಾಗಿ ಮಾಡಿದ್ರೆ ನುಚ್ಚಾಗೋ ಸಾಧ್ಯತೆ ಇರ್ತೈತ್ರಿ. ನೀವು ನೋಡ್ಕೊಂಡು ರುಬ್ಕೋಬೇಕಾಗ್ತದ್ರಿ. ಇದು ಜವಗೋಧಿ ಇರೋದ್ರಿಂದ ತೌಡ್ ಭಾಳ ಬರಲ್ರಿ. ನೀವು ತೋಟದ ಗೋಧಿ ನೀರು ಗೋಧಿ ಮಾಡಿದ್ರೆ ಸ್ವಲ್ಪ ತೌಡ್ ಜಾಸ್ತಿ ಬರ್ತೈತ್ರಿ. ನೋಡ್ರಿ ಈ ರೀತಿ ರೆಡಿ ಆಗೈತೆ ನೋಡ್ರಿ. ಈ ರೀತಿ ರುಬ್ಕೋಬೇಕ್ರಿ. ಈಗ ನಾನು ಗೋಧಿ ಅಕ್ಕಿ ಮಾಡ್ಕೊಂಬಂದಿನಲ್ಲ, ಈಗ ಇವು ಹಾರಾಕ್ತೀನಿ ನೋಡ್ರಿ. ಇವು ಸ್ವಲ್ಪ ಹಾರಾಕ್ಬೇಕ್ರಿ. ನೀವು ಭಾಳ ಮಾಡಿದ್ರೆ ಒಮ್ಮೆ ಜೋರಾಗಿ ಮಾಡಿದ್ರೆ ನುಚ್ಚಾಗೋ ಸಾಧ್ಯತೆ ಇರ್ತಾವೆ. ನೀವು ನೋಡ್ಕೊಂಡು ಮಾಡ್ಕೋಬೇಕಾಗ್ತದ್ರಿ. ಈಗ ನೋಡ್ರಿ ಇವು ಹಾರಾಕಿನಿ. ಇವು ಸ್ವಲ್ಪ ಆರಿದ ಮೇಲೆ ನಾವು ಕೇರ್ಕೊಳ್ಳೋಣ್ರಿ. ನೀವು ನಾಳೆ ಹುಗ್ಗಿ ಮಾಡ್ತೀನಿ ಅನ್ನೋದಾದ್ರೆ ಇವತ್ತು ಬೆಳಗ್ಗೆ ಹಿಂಗೆ ಹುಗ್ಗಿ ಅಕ್ಕಿ ಮಾಡಿ ಹಾರಾಕ್ಬೇಕ್ರಿ. ಇವು ಒಂದು ಸ್ವಲ್ಪ ಸಂಜೆ ಅಷ್ಟೊತ್ತಿಗೆ ಒಣಗ್ತಾವ್ರಿ. ಸಂಜೆಗೆಲ್ಲ ಕೇರಿ ಇವು ನೀರಾಗ ಹಾಕಿ ನೆನೆಸಿಡ್ಬೇಕು. ನೀವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ಬೇಗನೆ ಹುಗ್ಗಿ ಆಗಿಬಿಡ್ತೈತ್ರಿ. ನಾ ಒಂದು 10 ನಿಮಿಷ ಒಣಗಾಕ್ ಬಿಟ್ಟಿದ್ದೇರಿ. ಇವು ಒಣಗ್ಯಾವ ನೋಡ್ರಿ, ಆರ್ಯಾವ ನೋಡ್ರಿ. ಅವಾಗ ಹಸಿ ಇದ್ದು ಈಗೆಲ್ಲ ಆರ್ಯಾವ ನೋಡ್ರಿ. ಹಿಂಗೆ ಗಾಳಿಗೆ ಆರ್ಬೇಕ್ರಿ. ಈಗ ಇವು ಮರಕ್ಕೆ ಹಾಕಿ ಕೇರಿ ನುಚ್ಚು ಸಪ್ರೇಟ್ ಮಾಡ್ಕೊತೀನಿ ರೀ. ಈ ರೀತಿ ಹುಗ್ಗಿ ಅಕ್ಕಿ ರೆಡಿ ಆಗ್ಯಾವ್ರಿ. ಈಗ ಇವು ಕೇರ್ಕೊಂಬರ್ತೀನಿ ರೀ. ಕೇರಿ ನೆನೆ ಹಾಕಿಡ್ತೀನಿ ರೀ. ಈಗ ಮರಕ್ಕೆ ಹಾಕೊಂಡಿದ್ದೀನಲ್ರಿ, ಇವೊಂದು ಸ್ವಲ್ಪ ಕೇರಿ ನುಚ್ಚು ತೆಗಿತೀನಿ ನೋಡ್ರಿ. ಇದ್ರ ತೌಡ್ ಭಾಳ ಬರಲ್ಲ, ಯಾಕಂದ್ರೆ ಜವಗೋಧಿ ಅದಾವಲ್ರಿ, ಹಂಗಾಗಿ ತೌಡ್ ಬರಲ್ಲ. ನೋಡ್ರಿ ನುಚ್ಚಾಗ್ಯ ನೋಡ್ರಿ. ಸ್ವಲ್ಪ ಈ ರೀತಿ ಕೇರಿ ಈ ನುಚ್ಚೆಲ್ಲ ಕಡೆಗೆ ತಕ್ಕೋಬೇಕ್ರಿ. ನೀವು ನುಚ್ಚು ಒಟ್ಟಿಗೆ ಹಾಕಿದ್ರೆ ಹೊತ್ತು ಸಾಧ್ಯತೆ ಇರ್ತೈತ್ರಿ. ಹಾಗಾಗಿ ಇವು ನುಚ್ಚೆಲ್ಲ ತೆಗಿಬೇಕಾಗ್ತೈತ್ರಿ. ಈ ರೀತಿ ನುಚ್ಚಾಗ್ಯಾವಲ್ರಿ, ಇವೆಲ್ಲ ತಕ್ಕೋಬೇಕ್ರಿ. ಈಗ ನಾನು ಕೇರಿ ಅಕ್ಕಿ ರೆಡಿ ಮಾಡ್ಕೊಂಡೇನ್ರಿ. ಈಗ ನೀವು ಅಳತಿ ಕೇಳ್ತಿರ್ತೀರಿ ಎಷ್ಟು ಅಕ್ಕಿಗೆ ಎಷ್ಟು ಬೆಲ್ಲ ಹಾಕಬೇಕು ಅಂಥೇಳಿ. ಹಾಗಾಗಿ ನಾನು ಈ ಹುಗ್ಗಿ ಅಕ್ಕಿ ಅಳದು ಹಾಕೋತೀನಿ. ಈ ಕಪ್ಪಿಲೆ ಎಷ್ಟು ಆಗ್ತಾವ ನೋಡಿ ಹಾಕೋತೀನಿ ರೀ. ನೀವು ಸ್ವೀಟ್ ಜಾಸ್ತಿ ತಿಂತೀನಿ ಅಂದ್ರೆ 1 ಕಪ್ ಅಕ್ಕಿಗೆ 1 ಕಪ್ ಬೆಲ್ಲ ಹಾಕೋರಿ. ಇಲ್ಲ ಸ್ವಲ್ಪ ಕಮ್ಮಿ ತಿಂತೀನಿ ಅನ್ನೋದಾದ್ರೆ 1 ಅಕ್ಕಿಗೆ 3/4 ಕಪ್ ಬೆಲ್ಲ ಹಾಕೋರಿ. ಈಗಿದು 1 ಕಪ್ ಆಗೈತೆ ನೋಡ್ರಿ. ಈಗ ಹಾಕೋತೀನಿ ರೀ. ಇದು 2ನೇ ಕಪ್ ನೋಡ್ರಿ. ನಾ 2 ಕಪ್ ತೊಗೊಂಡಿನಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಿಮ್ಮ ಮನ್ಯಾಗ ಎಷ್ಟು ಜನ ಇರ್ತಾರೆ ನೋಡ್ಕೊಂಡು ನೀವು ಮಾಡ್ಕೋಬೋದ್ರಿ. ಈಗ ಇದಕ್ಕೆ ನಾನು ನೀರು ಹಾಕಿ ನೆನೆಹಾಕಿಡ್ತೀನಿ ನೋಡ್ರಿ. ಇವು ಮುಳುಗುವಷ್ಟು ನೀರು ಹಾಕಿ ನೆನೆಹಾಕಿಡ್ಬೇಕ್ರಿ. ಈಗ ಮುಚ್ಚಳ ಮುಚ್ಚಿ ನೆನೆಹಾಕಿಡ್ತೀನಿ ರೀ. ಬೆಳಗ್ಗೆ ಬೇಯಿಸಾಕಿಡ್ತೀನಿ ರೀ. ನಾನು ಮುಚ್ಚಳ ಮುಚ್ಚಿ ನೆನೆಹಾಕಿಟ್ಟಿದ್ನಲ್ರಿ ರಾತ್ರಿ ಎಲ್ಲ. ನೆಂದಾವ ನೋಡ್ರಿ ಅಕ್ಕಿ ಎಷ್ಟು ಮಸ್ತಾಗಿ ನೆಂದಾವ ನೋಡ್ರಿ.
ಈ ರೀತಿ ನೆನಿಬೇಕ್ರಿ. ಅಂದ್ರೆ ಮಸ್ತಾಗಿ ಕುದಿತಾವ್ರಿ. ಈಗ ಇವು ನೀರು ಬಸದು ಕುದಿಯಾಕಿಡ್ತೀನಿ ರೀ ನಾನು. ನೀವು ಕುಕ್ಕರಲ್ಲಾದ್ರೂ ಬೇಯಿಸ್ಕೋಬೋದು, ಸಪ್ರೇಟ್ ಆದ್ರೂ ಬೇಯಿಸ್ಕೋಬೋದು. ನಾನೀಗ ಕುಕ್ಕರ್ ಇಟ್ಕೋತೀನಿ ನೋಡಿ. ಕುಕ್ಕರಲ್ಲಾದ್ರೂ ಬೇಗ ಕುದಿತೈತೆ ಅಂತೇಳಿ ಕುಕ್ಕರ್ ಇಟ್ಕೋತೀನಿ ರೀ. ನೀವು ಬೆಳಗ್ಗೆ ಮಾಡೋದಾದ್ರೆ ರಾತ್ರಿ ನೆನೆಸಿಡ್ರಿ, ಇಲ್ಲ ರಾತ್ರಿ ಮಾಡ್ತೀನಿ ಅನ್ನೋದಾದ್ರೆ ಬೆಳಗ್ಗೆ ನೆನೆಸಿಡ್ರಿ. ಈಗ ನಾನು ಬೆಳಗ್ಗೆ ಮಾಡಾಕತ್ತಿದ್ದೆ, ಹಾಗಾಗಿ ರಾತ್ರಿ ನೆನೆಸಿಟ್ಟಿದ್ದೆ ರೀ. ಈಗ ಇದಕ್ಕೆ ನೀರು ಹಾಕೋತೀನಿ ನೋಡ್ರಿ. ಈಗ ಇವು ಅಕ್ಕಿ ಮಾತ್ರ ಹಾಕೋತೀನಿ ರೀ ಕುಕ್ಕರಿಗೆ ನೀರು ಬಸದು. ಈಗ ನೀರು ಕಾಯಕ್ಕೆ ಇಟ್ಟಿನ್ರಿ, ನೀರು ಸ್ವಲ್ಪ ಕಾಯ್ದಾವು. ನಾನು ನೆನೆಸಿಟ್ಟಿದ್ನಲ್ಲಿ ರುಗ್ಗಿ ಅಕ್ಕಿ ಅವು ಹಾಕೋತೀನಿ ನೋಡ್ರಿ. ನೀವು ಅಕ್ಕಿ ಮಾತ್ರ ಹಾಕೋರಿ, ನೀರೇನು ಹಾಕೋಬೇಡ್ರಿ. ನೀವು ಅನ್ಬೋದು ಏನು ಅಕ್ಕಿ ಅನ್ನಕತ್ತಾರಲ್ಲ ಇವು ಗೋಧಿ ಅದಾವತ್ತು ನೀವು ಅನ್ಬೋದು. ಇದಕ್ಕೆ ಹುಗ್ಗಿ ಅಕ್ಕಿನೇ ಅಂತಾರ್ರಿ. ಗೋಧಿ ಅಕ್ಕಿ ಅಂತಾರ, ಹುಗ್ಗಿ ಅಕ್ಕಿ ಅಂತಾರ, ನೀವೇನಾದ್ರೂ ಅನ್ಬೋದ್ರಿ. ಒಟ್ಟಿನಲ್ಲಿ ಇದು ಗೋಧಿಯಿಂದ ಮಾಡಿರೋದು ಅಕ್ಕಿಗೆ ಗೋಧಿ ಅಕ್ಕಿ, ಹುಗ್ಗಿ ಅಕ್ಕಿ ಅಂತಾರ್ರಿ. ಈಗ ಮುಚ್ಚಳ ಮುಚ್ಚಿ ಒಂದು 2 ವಿಜಿಲ್ ಕೂಗಿಸ್ಕೊತೀನಿ ರೀ. ಇವಾಗ ಹೆಂಗಿದ್ರು ಚಲೋ ಹೊತ್ತಿನ ನೆಂದವ್ರಿ, ಬೇಗ ಬೆಂದ್ಬಿಡ್ತಾವ್ರಿ. ಹಾಗಾಗಿ 2 ವಿಜಿಲ್ ಹಾಕೊಂಡ್ರೆ ಸಾಕು. ಇದೊಂದು 2 ವಿಜಿಲ್ ಕೂಗಲ್ರಿ. ನಾನು ಕುಕ್ಕರ್ ಇಟ್ಟು 4 ವಿಜಿಲ್ ಕೂಗಕ್ಕೆ ಬಿಟ್ಟಿದ್ದೆ. 4 ವಿಜಿಲ್ ಕೂಗಿ ತಣ್ಣಗಾಗೈತ್ರಿ. ಈಗ ಓಪನ್ ಮಾಡ್ತೀನಿ ನೋಡ್ರಿ. ವಾವ್, ನೋಡ್ರಿ ಎಷ್ಟು ಮಸ್ತಾಗೆ ಬೆಂದೈತಿ. ಫುಲ್ ಹೊಟ್ಟೆ ಹೊಡೆದೈತಿ ನೋಡ್ರಿ ಕಾಳು. ನೀವು ಮುಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ರೀ. ಈಗ ಇದಕ್ಕೆ ಉಪ್ಪು ಹಾಕಿ ಮುಗಿಸ್ಕೊತೀನಿ ರೀ ನಾನು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕಾಗತ್ತೆ ರೀ. ಈಗ ಇದು ಹಿಂಗೆ ಸ್ಪೂನ್ಲೇ ಮುಗಿಸ್ಬೇಕಾಗ್ತೈತಿ. ಹಿಂಗೆ ಮುಗಿಸೋದ್ರಿಂದ ಅದೊಂದು ಸ್ವಲ್ಪ ಪಳ್ಳ ಆಗ್ತೈತಿ ರೀ. ಕಾಳು ಬೆಂದಿರ್ತೈತಲ್ಲ ಆವಾಗ ಹೊಂದ್ಕೊಳುತ್ತೆ ಸೂತಾಗಿ. ಈಗ ನಾನು ನೀರು ಹಾಕಿ ಬೇಯಿಸ್ಕೊಂಡಿನ್ರಿ. ನೀವು ಇದ್ರಾಗೂ ಹಾಲು ಹಾಕ್ಬೋದು, ಇಲ್ಲ ಹಾಗೆ ಆದರೂ ಮಾಡ್ಕೊಬೋದು. ನಾನು ನೀರು ಹಾಕಿ ಮಾಡಾಕತ್ತೀನಿ. ನಾನು ಲಾಸ್ಟ್ ಟೈಮ್ ಹಾಲು ಹಾಕಿ ಮಾಡಿದಾಗ ನೀವು ಕೇಳಾಕತ್ತಿದ್ರಿ, ಬೆಲ್ಲ ಹಾಕಿರ್ತೀವಿ ಹಾಲು ಹಾಕಿದ್ರೆ ಹಾಲು ಒಡೆಯಲ್ವಾ ಅಂತೇಳಿ. ಒಡೆಯಲ್ಲರದ ಹಾಲು ನೀವು ಹಂಗೂ ಮಾಡ್ಕೋಬೋದು, ಹಿಂಗೂ ಮಾಡ್ಕೋಬೋದು. ಈಗ ನಾನು ಅಕ್ಕಿ ಎಷ್ಟು ತೊಗೊಂಡಿದ್ನಲ್ಲ ಅಷ್ಟೇ ಬೆಲ್ಲ ತೊಗೊಂಡಿದ್ದೆ. 2 ಕಪ್ ಅಕ್ಕಿ ತೊಗೊಂಡಿದ್ದೆ, ಹಾಗಾಗಿ 2 ಕಪ್ ಬೆಲ್ಲ ಹಾಕೊಳಕತ್ತೀನಿ. ಅಂದ್ರೆ ಗೋಧಿ ಅಕ್ಕಿ ರೀ. ನಾನು ಸಮ ಬೆಲ್ಲ ತೊಗೊಂಡಿನ್ರಿ. ನೀವು ನೋಡ್ಕೊಂಡು ಸ್ವೀಟ್ ಕಮ್ಮಿ ತಿಂತಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಡ್ರಿ. ಇಲ್ಲ ಕರೆಕ್ಟಾಗಿ ನಾವು ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ನಾನು ಸಮ ಹಾಕ್ಕೊಂಡೇನಿ. ನೀವು ಬೇಕಾದ್ರೆ ಸ್ವಲ್ಪ ಕಮ್ಮಿ ಹಾಕೋತಿದ್ರೆ ಹಾಕೋಬೋದ್ರಿ. ಇದು ಬೆಲ್ಲ ಕರಗಬೇಕ್ರಿ. ಬೆಲ್ಲ ಕರಗೋರಿಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಿಂಗೆ ಮಿಕ್ಸ್ ಮಾಡ್ತಾ ಇರ್ಬೇಕ್ರಿ. ಅವಾಗ ಕೈ ಆಡಿಸ್ತಾ ಇರ್ಬೇಕ್ರಿ. ಈಗ ಇದಿಲ್ಲಿ ಬೆಲ್ಲ ಕರಗ್ಸಕ್ಕೆ ಇಟ್ಟಿದ್ದೀನಿ ರೀ. ಈಗ ಇದಿಲ್ಲಿ ಕುದಿಲಿ. ನಾ ಈಗ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊತೀನಿ ರೀ. ಈ ಕಡೆ ಈಗ ಒಂದು ಪಾತ್ರೆ ಇಟ್ಕೊಂಡೇನಿ. ಈಗ ಇದಕ್ಕೆ ತುಪ್ಪ ಹಾಕೋತೀನಿ ನೋಡ್ರಿ. 1 ಸ್ಪೂನ್ ತುಪ್ಪ ಹಾಕೋತೀನಿ. ಈ ತುಪ್ಪ ಕರಗಲ್ರಿ. ಈಗ ತುಪ್ಪ ಬಿಸಿ ಆಗೈತ್ರಿ. ನಾ ಗೋಡಂಬಿ ಬಾದಾಮಿ ತೊಗೊಂಡಿನಿ, ಅವು ಹಾಕೋತೀನಿ ನೋಡ್ರಿ. ಇವೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ರೀ. ಜಾಸ್ತಿ ಕೆಂಪಾಗಂಗೆ ಮಾಡ್ಕೊಬೇಡ್ರಿ, ಸ್ವಲ್ಪ ಫ್ರೈ ಆದ್ರೆ ಸಾಕ್ರಿ. ಈಗ ಒಂದು ಸ್ವಲ್ಪ ಫ್ರೈ ಆಗ್ಯಾವ್ರಿ. ನಾ ಇದಕ್ಕೆ ದ್ರಾಕ್ಷಿ ಹಾಕೋತೀನಿ ರೀ. ಈ ದ್ರಾಕ್ಷಿ ತುಂಬ ಹೊತ್ತು ಫ್ರೈ ಮಾಡಬೇಡ್ರಿ, ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕ್ರಿ. ಅಂದ್ರೆ ಮನುಕ್ ಅಂತಾರಲ್ರಿ ಒಣ ದ್ರಾಕ್ಷಿ, ಅವು ಹಾಕೊಳಕತ್ತೀನಿ ರೀ. ಈಗ ಇಲ್ಲಿ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಳಕತ್ತೀನಿ ರೀ. ಇಲ್ಲಿ ಹುಗ್ಗಿಗೆ ಬೆಲ್ಲ ಹಾಕಿನಿ, ಬೆಲ್ಲನೂ ಕರ್ಗಾಕತ್ತೈತಿ ನೋಡ್ರಿ. ಈಗ ಇದು ಸ್ಟವ್ ಆಫ್ ಮಾಡಿ ಇಲ್ಲೇ ಬಿಡ್ತೀನಿ ರೀ. ನೋಡಿರಿ ಡ್ರೈ ಫ್ರೂಟ್ಸ್ ಫ್ರೈ ಆಗ್ಯಾವು. ಈಗ ಇಲ್ಲೇ ಬಿಡ್ತೀನಿ ರೀ. ಈಗ ಬೆಲ್ಲ ಎಲ್ಲ ಕರಗಾಕತ್ತೈತಿ ನೋಡ್ರಿ. ಈ ರೀತಿ ಆಗೈತೆ ನೋಡ್ರಿ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಬೇಯಿಸ್ಕೋಬೇಕ್ರಿ. ಹಾಲುಗ್ಗಿ ಅಂತ ಮಾಡ್ತಾರೆ. ಸ್ವಲ್ಪ ಹಿಂಗೆ ನೀರಾಗ ಬೇಯಿಸ್ಬಿಟ್ಟು ಆಮೇಲೆ ಹಾಲು ಹಾಕಿ ಕುದಿಸ್ಕೋತಾರೆ. ನೀವು ಹಂಗಾದ್ರೂ ಮಾಡ್ಕೋಬೋದು, ಹಿಂಗಾದ್ರೂ ಮಾಡ್ಕೋಬೋದ್ರಿ. ನೀವು ಹಾಲು ಹಾಕೋದು ಬೇಡಪ್ಪ ಅನ್ನೋರು ಹಿಂಗೆ ಮಾಡ್ಕೊರಿ. ಇಲ್ಲ ಹಾಲು ಹಾಕಿ ಮಾಡಿದ್ರೆ ಮಸ್ತಾಗಿರ್ತೈತೆ ಅನ್ನೋರು ಹಾಲು ಹಾಕಿ ಮಾಡ್ಕೋಬೋದ್ರಿ. ಇನ್ನೊಂದು ಸ್ವಲ್ಪ ಕುದಿಬೇಕ್ರಿ. ನಾ ಲಾಸ್ಟ್ ಟೈಮ್ ಹಾಲು ಹಾಕಿ ಮಾಡಿದಾಗ ಹಾಲು ಒಡೆಯಲ್ವಾ, ಬೆಲ್ಲ ಹಾಕಿರ್ತೀವಿ ಹಾಲು ಒಡೆಯಲ್ವಾ ಅಂತ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತು ಹಾಲಿಲ್ಲದೆ ಮಾಡಾಕತ್ತೀನಿ ನೋಡ್ರಿ ನಾನು. ಈಗ ನಾ ಒಂದು 5 ನಿಮಿಷ ಕುದಿಸ್ಕೊಂಡಿನ್ರಿ. ಹಿಂಗೆ ಹುಗ್ಗಿ ರೆಡಿ ಆಗೈತೆ ನೋಡ್ರಿ. ಇದು ನೀವು ನೋಡಿದ್ರೆ ಗೊತ್ತಾಗ್ತೈತೆ. ನೀವು ನುಚ್ಚು ತೆಗ್ದಿರ್ತೀರಲ್ಲ, ನುಚ್ಚು ಹಾಕೋಬೋದು. ಬೇಕಂದ್ರೆ ನಾನು ನುಚ್ಚೇನು ಹಾಕಿಲ್ಲ ರೀ, ಬರೀ ಅಕ್ಕಿ ಹಾಕಿ ಮಾಡ್ಕೊಂಡಿನಿ. ಈ ರೀತಿ ರೆಡಿ ಆಗೈತೆ ನೋಡ್ರಿ. ಈಗ ಡ್ರೈ ಫ್ರೂಟ್ಸ್ ಏನು ಹುರಿದಿಟ್ಟಿದ್ನಲ್ರಿ, ಅವು ಹಾಕೋತೀನಿ ರೀ. ನೀವು ಇದಕ್ಕೆ ಶೇಂಗಾದ ಕಾಳು ಹಾಕೋಬೋದು. ನಾನು ಬರೀ ಬಾದಾಮಿ ಗೋಡಂಬಿ ಮನುಕ ಮಾತ್ರ ಹಾಕ್ಕೊಂಡೇನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಾ ಒಣ ಕೊಬ್ಬರಿ ತುರಿ ತೊಗೊಂಡಿನಿ ರೀ, ಅದನ್ನೂ ಹಾಕ್ಕೋತೀನಿ ರೀ. ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ ಹುಗ್ಗಿ ನೋಡಿದ್ರೆ ಬಾಯಿಗೆ ನೀರು ಬರಾಕತ್ತಾವ್ರಿ. ಅಷ್ಟು ಮಸ್ತಾಗಿ ಹುಗ್ಗಿ ರೆಡಿ ಆಗೈತೆ ರೀ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ನಾನು ಸ್ವಲ್ಪ ಅಳಕನೆ ಮಾಡ್ಕೊಂಡಿನಿ. ನೀವು ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೋದು, ಇನ್ನೊಂದು ಸ್ವಲ್ಪ ಅಳಕ್ ಬೇಕಂದ್ರೆ ಅಳಕು ಮಾಡ್ಕೋಬೋದು ರೀ. ನೀವು ಅಳಕ್ ಬೇಕಂದ್ರೆ ಬಿಸಿನೀರು ಕಾಯಿಸಿ ಹಾಕಿದ್ರೆ ಅಳಕ್ ಆಗ್ತೈತೆ ರೀ. ಗಟ್ಟಿ ಬೇಕಂದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಆಗ್ತೈತೆ ರೀ. ಈಗ ಕರೆಕ್ಟ್ ಹದ ಐತ್ರಿ. ಇದು ಹುಗ್ಗಿ ಕರೆಕ್ಟ್ ಹದ ಐತ್ರಿ. ಈ ಹದ ಇರ್ಬೇಕ್ರಿ ಹುಗ್ಗಿ. ಈಗಿದು ಹುಗ್ಗಿ ರೆಡಿ ಆಗೈತ್ರಿ. ನಾ ಈಗ ಸರ್ವ್ ಮಾಡ್ತೀನಿ ನೋಡ್ರಿ. ನಾನು ಗೋಧಿ ಹುಗ್ಗಿ ಮಾಡಿದ್ನಲ್ರಿ, ಅದು ಸರ್ವ್ ಮಾಡ್ತೀನಿ ನೋಡ್ರಿ. ಎಷ್ಟು ಮಸ್ತ್
ಮಸ್ತಾಗಿ ಬಂದೈತೆ ನೋಡ್ರಿ ಹುಗ್ಗಿ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೇದತ್ತ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ರೀ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತದ್ರಿ. ಇದು ಗೋಧಿ ಇರ್ತೈತಿ, ಬೆಲ್ಲ ಇರ್ತೈತಿ, ಹಿಂಗಾಗಿ ಆರೋಗ್ಯಕ್ಕೆ ತುಂಬ ಒಳ್ಳೇದ್ರಿ. ಬೇಯಿಸ್ಕೊಂಡಿರ್ತೀವಲ್ಲ ನಾವು, ಹಿಂಗಾಗಿ ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದ್ರಿ. ನಾವು ಒಂದು ಸ್ವಲ್ಪ ತುಪ್ಪ ಹಾಕೋತೀವಿ. ನೀವು ಹಾಲು ತುಪ್ಪ ಏನಾದರೂ ಹಾಕೋಬೋದ್ರಿ. ನೀವು ಹಾಲು ಹಾಕಿ ಮಾಡಿದ್ರಿ ಅಂದ್ರೆ ಬರೀ ತುಪ್ಪ ಹಾಕೋರಿ. ನಾನು ಹಾಲು ಹಾಕಿ ಮಾಡಿಲ್ಲ ರೀ, ಹಾಗಾಗಿ ಹಾಲು ಹಾಕ್ಕೊಂಡು ಊಟ ಮಾಡ್ಬೋದ್ರಿ. ಇದ್ರಾಗ ನೋಡಿದ್ರಲ್ರಿ ವೀಕ್ಷಕರೇ ಗೋಧಿ ಹುಗ್ಗಿ ಮಾಡೋದನ್ನ. ಈ ಗೋಧಿ ಹುಗ್ಗಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.